ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು. ಇವತ್ತಿನ ರೆಸಿಪಿ ತಾಲಿಪಟ್ಟು ರೀ. 1 ಕಪ್ ಜೋಳದ ಹಿಟ್ಟು ರೀ, ಅರ್ಧ ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟು, ಹಸಿಮೆಣಸಿನ್ಕಾಯಿ ಪೇಸ್ಟು, ಟೊಮಾಟೊ, ಈರುಳ್ಳಿ, ಹಸಿ ಈರುಳ್ಳಿ ತೊಗೊತೀನಿ ರೀ. ನಿಮ್ಮ ಮನ್ಯಾಗ ಯಾವ್ದು ಇರ್ತದೆ ಅದು ತೊಗೊಬಾರ್ದು. ಕೊತ್ತಂಬರಿ, ಕರಿಬೇವು, ಟೇಸ್ಟಿಗೆ ತಕ್ಕಂಗೆ ರುಚಿಗೆ ತಕ್ಕಂಗೆ ಉಪ್ಪು ರೀ. ಒಂದು ಬೌಲ್ ತೊಗೊತೀನಿ. ಒಂದು ಫ್ಯಾನ್ ತೊಗೊಂಡು ಅದ್ರೊಳಗೆ ಜೋಳದ ಹಿಟ್ಟು ಹಾಕೋತೀನಿ ರೀ. ಅರ್ಧ ಕಪ್ ಗೋಧಿ ಹಿಟ್ಟು ಹಾಕೋತೀನಿ. 1 ಕಪ್ ಜೋಳದ ಹಿಟ್ಟಿಗೆ ಅರ್ಧ ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟು ರೀ. ಬೇಕಾದ್ರೆ ಅಕ್ಕಿ ಹಿಟ್ಟನ್ನು ಹಾಕೋಬೋದು ರೀ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಯೂಸ್ ಮಾಡಲಿಲ್ಲ ಅಂದ್ರೆ ಖಾರದ ಪುಡಿನೂ ಹಾಕೋಬೋದು ರೀ. ಟೊಮಾಟೊ ಸಣ್ಣ ಕಟ್ ಮಾಡ್ಬೇಕು ರೀ. ಈರುಳ್ಳಿ ರೀ, ನಿಮ್ಮ ಮನ್ಯಾಗ ಯಾವ್ದು ಈರುಳ್ಳಿ ಇರ್ತದೆ ಅದು ಯೂಸ್ ಮಾಡಬಾರ್ದು, ಅದು ಮಾಡ್ಬೋದು ರೀ. ನಮ್ಮ ಮನ್ಯಾಗ ಇದು ಈರುಳ್ಳಿ ಇತ್ತು, ತಪ್ಪಲು ಈರುಳ್ಳಿ, ಅದು ಯೂಸ್ ಮಾಡತ್ತೀನಿ ರೀ ನಾನು. ಕೊತ್ತಂಬರಿ, ಕರಿಬೇವು ಹಾಕ್ಬೇಕು ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ನೀವು ಬೇಕಂದ್ರೆ ಒಂದಿಟ್ಟು ಜೀರಿಗೆನೂ ಹಾಕ್ಬೋದು ರೀ. ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ರೀ. ನೋಡಿರಿ, ಸ್ವಲ್ಪ ಹಾಕ್ಬೇಕು ರೀ ಅರ್ಶಿಣ ಪುಡಿ. ಈಗೆಲ್ಲ ಮಿಕ್ಸ್ ಮಾಡ್ತೀನಿ ನೋಡಿರಿ ಸರಿಯಾಗಿ. ಚೆಂದಾಗಿ ಮಿಕ್ಸ್ ಮಾಡ್ಬೇಕು ರೀ. ಇದು ನೀಟಾಗಿ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಂಡು ನೀರು ನೋಡ್ಕೊಂಡು ಹಾಕ್ಬೇಕ್ರಿ ನೀರು. ನಾವು ಕಲಸ್ಕೋತ ಸ್ವಲ್ಪ ಹಾಕೋತ ಕಲಿಸ್ಬೇಕ್ರಿ ನೀರು. ಗಟ್ಟಿ ಮಾಡಿ ತಟ್ಟೋರು ತಟ್ತಾರೆ ರೀ. ಹಿಂಗೆ ನಾವು ಹೋಳ್ಗಿದು ಒಂದು ಪೇಪರ್ ಅದು ಇರ್ತದೆ, ಅದ್ರ ಮ್ಯಾಗೂ ತಟ್ಟಿ ಮಾಡ್ತೇವೆ ರೀ. ಇದು ಅಳಸು ಮಾಡಿ ದೋಸೆ ಥರನೂ ಹಾಕ್ತೇವೆ ರೀ. ದೋಸೆ ಥರ ಹಾಕಿದ್ರೂ ಚೆಂದ ಮೆತ್ತಗೆ ಆಗ್ತದೆ ರೀ. ಇದು ಸ್ವಲ್ಪ ಹಿಟ್ಟು, ಇದು ದೋಸೆ ಹಿಟ್ಟು ಥರನೇ ಅಳಸು ಮಾಡ್ಕೋತೇವೆ ರೀ. ಒಂದು ಸ್ವಲ್ಪ ಮೀಡಿಯಮ್, ಅಷ್ಟು ಅಳಸೂ ಇಲ್ಲ ಅಷ್ಟು ಗಟ್ಟಿನೂ ಇಲ್ಲ, ಈ ಥರ ಮಾಡ್ಕೋಬೇಕ್ರಿ ಇದು ಹಿಟ್ಟು. ಈಗ ಹಂಚಿಡ್ತೇವೆ ರೀ. ಹಂಚು ಕಾಯ್ತದ ನೋಡ್ರಿ. ಈಗ ಹಂಚು ಕಾಯ್ದದ ಹಾಕ್ಕೋತೀನಿ ನೋಡ್ರಿ. ಈಗ ಹಂಚು ಬಿಸಿ ಆಗ್ಯದ ರೀ, ಹಾಕ್ತೀನಿ ರೀ. ಈಗ ಸ್ವಲ್ಪ ಗ್ಯಾಸ್ ಸಣ್ಣ ಇಟ್ಕೋಬೇಕ್ರಿ. ಈ ಥರ ಕೈದಿಂದೇ ಮಾಡ್ಕೋಬೋದು ರೀ. ಇದು ರೌಂಡಾಗಿ, ಕೈ ಏನು ಸುಡೋದಿಲ್ಲ ರೀ. ಹಿಂಗೆ ರೌಂಡಾಗೆ ಮಾಡ್ಕೊಳ್ಳೋದು ರೀ. ಚೆಂದ ಆಗ್ತದೆ ರೀ. ಅದು ಟೇಸ್ಟಾಗಿರ್ತದೆ ತಿನ್ನಕ್ಕೆ. ಸಣ್ಣ ಮಕ್ಳಿಗೆ ಸ್ಕೂಲ್ದಿಂದ ಬರೋಣ ಮಾಡಿಕೊಡ್ಬೋದು ರೀ. ದಿಢೀರಾಗಿ ಏನು ಮಾಡ್ಲಪ್ಪ ಈ ಸದ್ ಮಕ್ಳಿಗೆ ಅನ್ನೋರು ಇದ್ರೆ ಈ ಥರ ಮಾಡಿಕೊಟ್ರೆ ಮಕ್ಳಿಗೆ ಹೊಟ್ಟೆನೂ ತುಂಬ್ತದೆ ರೀ. ನೋಡಿರಿ, ಹೇಳಕ್ಕೂ ತೆವಿಗೆ ಅದು ಏನು ಹತ್ಕೊಳ್ಳಲ್ಲ ರೀ. ಇದು ಹಂಚಿಗೆ ಅದು ನೀಟಾಗಿ ಹೇಳ್ತದೆ ರೀ. ಇದು ಎಷ್ಟು ನೀಟ್ ಹೇಳ್ತದೆ ನೋಡಿರಿ. ಯಾರನ್ನೂ ಮಾಡ್ಬೋದು ರೀ. ಇದು ಈಸಿಯಾಗಿ ಮಾಡ್ಬೋದು ರೀ. ಇದು ಹ್ಯಾಂಗೆ ಮಾಡೋದಪ್ಪ ಅನ್ನೋದು ಏನಿಲ್ಲ ರೀ. ಇದಕ್ಕೆ ನೋಡಿರಿ, ಈ ಥರ ಆಗ್ತದೆ ರೀ. ಇದು ಟೇಸ್ಟಿಯಾಗಿ ಇರ್ತದೆ ರೀ ತಿನ್ನಕ್ಕೆ.